ಆಸರೆ ಟಿವಿಯ ವೀಕ್ಷಕರಿಗೆ ಹೊಳೆಯ ನಕ್ಷತ್ರಗಳು ಎಂಬಂಥ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೊಳೆಯ ನಕ್ಷತ್ರ ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ನೋಡಿದೆವು, ಅನೇಕ ವಿಷಯಗಳನ್ನು ಕಲಿಯುತ್ತಾ ಇದ್ದೇವೆ. ಇವತ್ತು ಸಹ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಸತ್ಯವೇದದಿಂದ ಕಲಿಯಲಾಗಿದ್ದೇವೆ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು ನಮಗೆ ಇವತ್ತು ಮಾದರಿಯಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅವರ ಜೀವನ ಶೈಲಿಯನ್ನು, ಅವರ ಜೀವನದ ಗುಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸೋದು ತುಂಬ ಒಳ್ಳೆಯದು. ಪ್ರತ್ಯೇಕವಾಗಿ ನಾವು ಒಬ್ಬವರ ಚರಿತ್ರೆ ಅಥವಾ ಅವರ ಸ್ವಭಾವವನ್ನು ಕಲಿಯುವಾಗ ಅವರಲ್ಲಿರುವಂಥ ಒಳ್ಳೆಯ ಗುಣಗಳು ಯಾವುದು, ಅವರಲ್ಲಿ ಕೆಟ್ಟ ಗುಣಗಳೆಲ್ಲ, ಒಳ್ಳೆಯ ಗುಣ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೋದು, ಕೆಟ್ಟ ಗುಣಗಳನ್ನೋದಕ್ಕೆ ನಾವು ಬೀಳದ ಹಾಗೆ ಅಥವಾ ಆ ಕೆಟ್ಟ ಗುಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡದ ಹಾಗೆ ನಮ್ಮ ಜೀವಿತದಲ್ಲಿ ಎಚ್ಚರಿಕೆಯಾಗಿ ಮುಂದೆ ಹೋಗ್ಬೋದು. ನೋಡಿ, ಇವತ್ತಿನ ದಿನ ನಾವು ನೋಡಲಿರುವಂಥ ವ್ಯಕ್ತಿಯ ಹೆಸರು ಮೋಶೆ. ಮೋಶೆ ಎಂಬುದಾಗಿ ಹೇಳುವಾಗ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ. ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ಇವನ ಜೀವನ ಚರಿತ್ರೆಯನ್ನು ನೋಡ್ತೇವೆ. ಇವನ ಬಗ್ಗೆ ನೋಡುವಾಗ ಇವನು 120 ವರ್ಷ ಬಾಳಿದಂಥ ವ್ಯಕ್ತಿ. ಸತ್ಯವೇದ ಆದಿ 5 ಪುಸ್ತಕಗಳ ಪಂಚಪುಸ್ತಕಗಳು ಆದಂಥ ಅಥವಾ ಇನ್ನೊಂದು ಪದದ ಪಂಚಗ್ರಂಥಗಳನ್ನು ಅದರ ಗ್ರಂಥಕರ್ತನಾಗಿದ್ದಾನೆ ಮೋಶೆ. ಮೋಶೆ ಬಗ್ಗೆ ವಿವಿಧ ರೀತಿಯಲ್ಲಿ ನಾವು ಕಲಿಯಬಹುದು. ಅವರ ಜನನ, ಅವರ ವೈಯಕ್ತಿಕ ತೀರ್ಮಾನಗಳು, ಅವನ ಕರೆಯುವಿಕೆ, ಅವನ ನಾಯಕತ್ವ, ಅದರಲ್ಲಿ ಅನೇಕ ವಿಷಯಗಳನ್ನು ನಾವು ವಿವರವಾಗಿ ಕಲಿಯಬಹುದು. ಇವತ್ತಿನ ಜೀವಿತ ಕೆಲವು ಭಾಗಗಳು ಮಾತ್ರ ನಾನು ಮಾತನಾಡಲಿಕ್ಕೆ ಬಯಸುತ್ತೇನೆ. ಅವನ ಆಗಿನ ಕಾಲದಲ್ಲಿ ಪ್ರತ್ಯೇಕವಾಗಿ ಯೋಸೇಫನ ಕಾಲ ನಂತರ ಇಸ್ರಾಯೇಲರಿಗೆ ಭಾಳ ಕಷ್ಟವಾಯಿತು. ಯೋಸೇಫನ ಅರಿಯದಂಥ ಒಬ್ಬ ಅರಸನು, ಐಗುಪ್ತ ದೇಶದಲ್ಲಿ ಒಬ್ಬ ಅರಸನು ಬರುತ್ತಾನೆ. ಅರಸನು ಹೇಳ್ತಾನೆ, ಇವರು ಬಲಿಷ್ಠ ಜನಾಂಗವಾಗಿ ಬೆಳೆದು ನಮ್ಮ ವಿರೋಧವಾಗಿ ನಿಲ್ಲಬಹುದು, ಆದ್ದರಿಂದ ಇವರ ಶಕ್ತಿಯನ್ನು, ಈ ಜನಾಂಗದ ಬೆಳವಣಿಗೆಯನ್ನು ನಿಲ್ಲಿಸಬೇಕೆಂಬುದಾಗಿ ಉದ್ದೇಶವನ್ನಿಟ್ಟು ನಾವು ನೋಡುತ್ತೇವೆ. ಬರೋವನ ಅಂದರೆ ಇಸ್ರಾಯೇಲರ ಎಲ್ಲ ಗಂಡು ಕೂಸುಗಳನ್ನು ನೈಲ್ ನದಿಯಲ್ಲಿ ಹಾಕಬೇಕೆಂದು, ಹೆಣ್ಣು ಕೂಸುಗಳನ್ನು ಉಳಿಸಬೇಕೆಂದು ಆಜ್ಞೆ ಮಾಡಿದನು. ಅವ್ರಿಗೆ ಗೊತ್ತಾಯಿತು, ನಾವು ನಾಶ ಮಾಡೋದು ಎಲ್ಲ ಗಂಡು ಕೂಸುಗಳನ್ನು ನೈಲ್ ನದಿಯಲ್ಲಿ ಹಾಕಬೇಕು. ಅದಕ್ಕಾಗಿ ಎಲ್ಲೆಲ್ಲಿ ಗಂಡು ಮಕ್ಕಳು ಹುಟ್ಟಿದವ್ರನ್ನ ನೈಲ್ ನದಿ ಹಾಕಬೇಕು ಅಂತ ಒಂದು ದೊಡ್ಡ ತೀರ್ಮಾನ ಮಾಡಿ ಆ ಪರವನ ಹೇಳ್ತಾ ಇದ್ದಾನೆ, ಪರವನ್ನು ತರ್ತಾ ಇದ್ದಾನೆ, ಆಜ್ಞೆಯನ್ನು ಪ್ರಕಟಿಸ್ತಾ ಇದ್ದಾನೆ. ಆದರೆ ನಾವು ನೋಡ್ತೇವೆ, ಆ ಸಮಯದಲ್ಲಿ ಈಗ ಲೇವಿಯ ವಂಶದ ಒಬ್ಬ ಮನುಷ್ಯನನ್ನು, ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಲು. ಆಕೆ ಅದನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯಲ್ಲಿ ಅಂಚಿನಲ್ಲಿ ಜಂಬು ಹುಲ್ಲಿನಿಟ್ಟಳು. ಆ ಕೂಸಿಗೆ ಏನಾವುದು ತಿಳಿದಕ್ಕೋಸ್ಕರ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡು. ಅಷ್ಟರಲ್ಲಿ ಫರೋಹನ ಕುಮಾರ್ತೆ ಸ್ನಾನಕ್ಕಾಗಿ ಆ ನದಿಯ ಬೆಳಿಗ್ಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡ್ತಿದ್ರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸನ ಕಳಿಸಿ ತರಿಸನು. ಅದು ತೆರೆದಾಗ ನೋಡುವಾಗ ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕೆ ಬಿಟ್ಟು, ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರ್ಬೋದು ಹೇಳಿ, ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತನಿಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಈ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನು ಕರ್ತನು. ಫರೋಹನ ಕುಮಾರ್ತಿ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳ ಕೊಡುವೆನೆಂದು ಹೇಳಲಾಗಿ ಆ ಸ್ತ್ರೀ ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆ ಬೆಳಗ್ಗೆ ತೆಗೆದುಕೊಂಡು ಬಂದಳು. ಅವನ ಆಕೆಯ ಮಗನ. ನಾನು ನೋಡ್ತೇವೆ, ಇದು ಮೋಶೆ ಜನರ ಬಗ್ಗೆ ಹೇಳ್ತದೆ. ಅವನು ಇಬ್ರಿ ಲೇವಿಯ ವಂಶಸ್ಥನಾದಂಥ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟಿದಂಥ ಮನುಷ್ಯ. ಅವನ ನಾನು ನೋಡ್ತೇವೆ, ಅವನ
ಆಗಿನ ಕಾಲದಲ್ಲಿ ನಾನು ಈಗಾಗಲೇ ಹೇಳಿದ ಪ್ರಕಾರ ಫರೋನ ಅರಸನು ಇವನನ್ನು ನಾಶ ಮಾಡಬೇಕು, ಗಂಡು ಮಕ್ಕಳು ಇಲ್ಲದಂಗೆ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದಾಗ ಈ ಮೋಶೆಯನ್ನು ಅವ್ರ ತಾಯಿ 3 ತಿಂಗಳ ಬಚ್ಚಿಟ್ಟು ಕೊನೆಗೆ ನೋಡ್ತೇವೆ ಒಂದು ಪೆಟ್ಟಿಗೆ ಅಂದರೆ ಪೆಟ್ಟಿಗೆಯಲ್ಲಿ ಹಾಕಿ ನೈಲ್ ನದಿಗೆ ನೈಲ್ ನದಿಗೆಯಲ್ಲಿ ಬಿಟ್ಟು ಬಿಡ್ತಾಳೆ. ಅಂದರೆ ಅದರ ಹತ್ರ ಅಂದರೆ ಆ ಒಂದು ಅಂಚಿನಲ್ಲಿರುವ ಅದರಲ್ಲಿ ಬರೋದು ಜಂಬು ಹುಲ್ಲಿನಲ್ಲಿ ಇಟ್ಟರು. ಆದರೆ ನಾವು ನೋಡ್ತೇವೆ ಈ ಒಂದು ಮೋಶೆಯ ಜೀವನದ ಬಗ್ಗೆ ನಾವು ಕಲಿಯುವಾಗ ಅವನ ಮೇಲೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇತ್ತು. ಅವನು ಹುಟ್ಟಿದಾಗಲೇ ದೇವರು ಅವನನ್ನು ಒಬ್ಬ ವಿಮೋಚಕನು, ಇಸ್ರಾಯೇಲನ್ನು ಬಿಡಿಸುವಂಥ ವಿಮೋಚಕನಾಗಿ ಕಂಡ ಕಾರಣ ನಾವು ನೋಡ್ತೇವೆ ಅವನನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಯಾರು ಇಬ್ರಿಯರ ಅವರ ವಿರೋಧವಾಗಿ ಆಜ್ಞಾಪಿಸಿರೋ ಅದೇ ಅರಸನ ಅರಮನೆಯ ಮಗನಾಗಿ ಇವನು ಮಗನಾಗಿ ಎಣಿಸ್ಕೊಂಡನು. ಒಂದು ದೊಡ್ಡ ಒಂದು ಮರ್ಮ. ಯಾಕಂದರೆ ಇವರನ್ನು ನಾಶ ಮಾಡಲಿಕ್ಕೆ ಶ್ರಮಿಸಿದ ಜನರ ಮಧ್ಯದಲ್ಲೇ ಇವರನ್ನು ಅವನು ಬೆಳೆಸ್ತಾ ಇದ್ದಾನೆ. ನೋಡಿ ಈ ಮೋಶ ಆದರೆ ಕೊನೆಗೆ ನಾನು ನೋಡ್ತೇವೆ ಮೋಶ ಜನನ ಆಯಿತು. ನಾನು ನೋಡ್ತೇವೆ ಇಸ್ರಾಯೇಲ್ ಜನರ ಕಷ್ಟ ಇನ್ನೂ ಜಾಸ್ತಿ ಆಯಿತು. ಒಂದಿನ ಮೋಶೆ ನೋಡ್ತಾ ಇದ್ದಾನೆ, ಐಗುಪ್ತ ದೇಶದವನು ಇಸ್ರಾಯೇಲರ ಒಬ್ಬನನ್ನು ಹೊಡೆದು ನೋಡಿ ತಕ್ಷಣ ಅವನನ್ನು ಹೊಡೆದು ಕೊಲ್ಲುತ್ತಾನೆ. ಯಾಕಂದರೆ ಸ್ವಂತ ಜನರ ಮೇಲಿರುವಂತಹ ದಯೆ ತೋರಿಸ್ತಾ ಇದ್ದಾನೆ. ಆದರೂ ಮರುದಿನ ಮತ್ತೆ ಇಬ್ಬರು ಇಸ್ರಾಯೇಲ್ ಯಾಕೆ ಜಗಳ ಆಡ್ತಿದ್ರು ಅನ್ನೋದು ಕೇಳಿದಾಗ ಅವನ ನಾಯಕತ್ವವನ್ನು ಪ್ರಶ್ನೆ, ನೀನು ಯಾರು ಎಂಬುದಾಗಿ ಕೇಳ್ತಾ ಇದ್ದಾರೆ. ನೀನು ಯಾಕೆ ನಮ್ಮ ನಾಯಕನ ನಿಮ್ಮನ್ನು ನೇಮಿಸಿ ಯಾರು ಎಂಬುದಾಗಿ ಕೇಳ್ತಾನೆ. ನಿನ್ನೆ ಐಗುಪ್ತನನ್ನು ಕೊಂದಾಗ ನಮ್ಮನ್ನು ಕೊಲ್ಲಲಿಕ್ಕೆ ಬಂದಿದೆ ಎಂಬುದಾಗಿ ಕೇಳಿ ಭಯಪಟ್ಟು ಈಗಾಗಲೇ ಫರೋವನಿಗೆ ಗೊತ್ತಾಯಿತು ಇವನು ಇಸ್ರಾಯೇಲ್ ಇವನು ಐಗುಪ್ತವನ್ನು ಕೊಂದಿದ್ದಾನೆಂಬುದಾಗಿ. ಅಂದರೆ ಈಗಾಗಲೇ ಫರೋವನ ಒಂದು ಉದ್ದೇಶ, ಒಂದು ಗುರಿನಿಟ್ಟು ಅದರ ಒಂದು ತೀರ್ಮಾನ ಮಾಡಿದನು, ಹೇಗಾದರೂ ಮಾಡಿ ಮೋಶೆನ ಇಲ್ಲದಾಗೆ ಮಾಡಬೇಕೆಂಬುದಾಗಿ. ಆದರೆ ಮೋಶೆ ಇಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ, ಮಿದ್ಯಾನ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ಮಿದ್ಯಾನ್ ದೇಶಕ್ಕೆ ಹೋಗಿ ಅಲ್ಲಿ ಅವ್ರ ಮಾವನ ಮನೆಯಲ್ಲಿ ಇರ್ತಾ ಇದ್ದಾನೆ. ನೋಡಿ, ಮೋಶೆಗೆ 40 ವರ್ಷ ಅರಮನೆಯಲ್ಲಿ ತರಬೇತಿ. ಎಲ್ಲ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದುವಾಗ 7ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ನಾವು ವ್ಯಕ್ತವಾದ ಐಗುಪ್ತ ದೇಶದವರ ಸರ್ವ ವಿದ್ಯೆಯಲ್ಲಿಯೂ ಉಪದೇಶದಲ್ಲಿಯೂ ಮಾತಿನಲ್ಲಿಯೂ ಅವನು ಸಮರ್ಥನಾದನೆಂಬುದಾಗಿ. ನೋಡಿ, 40 ವರ್ಷ ಅಲ್ಲಿ ಅವನಿಗೆ ಐಗುಪ್ತ ದೇಶದ ಯಾವುದಾದ್ರು ಎಜುಕೇಷನ್ ಇದೆಯೋ, ಅಲ್ಲಿ ವಿದ್ಯಾಭ್ಯಾಸ ಇದೆಯೋ, ಉಪದೇಶ ಇದೆಯೋ, ಅದೆಲ್ಲದರಲ್ಲಿ ಅವನನ್ನು ಸಮರ್ಥನಾಗಿ ಮಾಡ್ತಾನೆ. ಅವನು ಎಜುಕೇಟೆಡ್, ಈಸ್ ವೆರಿ ಕ್ವಾಲಿಫೈಡ್. ಸುಮ್ಮನೆ ಅಲ್ಲ, ಅವನ ದೇವರು ಅಲ್ಲಿ ಅವನನ್ನು ಫರೋವನ ಅರಮನೆಯಲ್ಲಿ ಇರಿಸಿ ಅವನನ್ನು ಒಳ್ಳೆಯ ತರಬೇತಿಯನ್ನು ದೇವರು ಕೊಡ್ತಾ ಇದ್ದಾನೆ. ಅವನನ್ನು ಸಮರ್ಥನಾಗಿ ಮಾಡಿದನು. ಮತ್ತೆ ಅವನು ಹೋಗಿದ್ದ ಸ್ಥಳ ಮರುಭೂಮಿ. ನಾವು ಸ್ಟಡಿ ಮಾಡ್ಬೇಕಾದ್ರೆ ಅವನು ಆಡುಗಳು ಮತ್ತು ಅವನ ಕೆಲಸ ಮಾವನ ಆಡುಗಳು ಮೇಯಿಸೋದು. ದೇವರ ಉದ್ದೇಶ ಅವನು ಮಾಡಿನವ್ನು ಮೇಯಿಸೋದಲ್ಲ, ಅವನನ್ನು ಏನೋ ಒಂದು ದೊಡ್ಡ ವ್ಯಕ್ತಿಯಾಗಿ ಮಾರ್ಪಡಿಸಬೇಕು, ಒಂದು ಶ್ರೇಷ್ಠನ ವ್ಯಕ್ತಿಯಾಗಿ ಮಾಡ್ಬೋದಾದ್ರೆ 40 ವರ್ಷಗಳು ಅಲ್ಲಿ ಟ್ರೈನಿಂಗ್ ಅಂದರೆ ಇಸ್ರಾಯೇಲ್ ಬಿಡಿಸಿ ಯಾವ ರೀತಿ ಯಾವ ಜಾಗಕ್ಕೆ ಅವನು ಕರ್ಕೊಂಡು ಹೋಗಬೇಕು, ಅಲ್ಲಿರುವಂಥ ಮರುಭೂಮಿ ಎಲ್ಲ ಪರಿಚಯನ ದೇವರು ಕೊಡ್ತಾ ಇದ್ದಾನೆ. ಅವನು ಆ ಸ್ಥಳದ ಪರಿಚಯನ ಕೊಡ್ತಾ ಇದ್ದಾನೆ. ದೇವರು ಟ್ರೈನಿಂಗ್ ಮಾಡ್ತಾ ಇದ್ದಾನೆ, ಅವನು ತರಬೇತಿ ಕೊಡ್ತಾ ಇದ್ದಾನೆ. ಯಾವುದೇ ಸನ್ನಿವೇಶ ಬಂದರೂ ಎದುರಿಸಲಿಕ್ಕೆ, ಜನರು ನಡೆಸುವಾಗ ಯಾವುದೇ ಸನ್ನಿವೇಶದಲ್ಲಿ ಮುಂದೆ ಹೋಗಲಿಕ್ಕೆ ಮರುಭೂಮಿಯಲ್ಲಿರುವಂಥ ಸ್ಥಳಗಳನ್ನು ದೇವರು ಪರಿಚಯ ಮಾಡುವಂತೆ ಆ ಮರುಭೂಮಿಯಲ್ಲಿ ಅವನನ್ನು ತರಬೇತಿಗೊಳಿಸ್ತಾ ಇದ್ದಾನೆ. ಅರಮನೆಯಿಂದ ಮರುಭೂಮಿಗೆ
ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಓದುವಾಗ ಕೆಲವು ವಿಷಯಗಳು ನಾವು ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ತೇವೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಅದನ್ನು ಕೆಲವು ವಿಷಯ ಅವನ ಬಗ್ಗೆ ಅವನ ವೈಯಕ್ತಿಕ ತೀರ್ಮಾನಗಳು ನೋಡಿ. ಅವನು ಮರುಭೂಮಿಗೆ ಹೋದ ನಿಜ, ಆದರೆ ಅವನ ಒಂದು ಕೆಲವೊಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದಂಥ ವ್ಯಕ್ತಿ ವ್ಯಕ್ತವಾಗಿ ಅದರ ಪತ್ರಕರ್ತನ ವ್ಯಕ್ತವಾಗಿ ಹೇಳ್ತಾ ಇದ್ದಾನೆ. ಅವನ ಕೆಲವು ತೀರ್ಮಾನಗಳು, ಕೆಲವೊಂದನ್ನು ತಿರಸ್ಕರಿಸಿದ, ಕೆಲವೊಂದನ್ನು ಆಡಿಸಿಕೊಂಡ, ಕೆಲವೊಂದನ್ನು ತೀರ್ಮಾನಿಸಿದ. ಕಾರಣ ದೇವರ ಮಕ್ಕಳಗೋಸ್ಕರ ಅಥವಾ ದೇವರಿಗೋಸ್ಕರ. ಕ್ರಿಸ್ತ ಅಂದರೆ ಇಲ್ಲಿ ಹೊಡೆಸಬೇಕಾದ್ರೆ ಕ್ರಿಸ್ತನ ನಿಮಿತ್ತ ಎಂಬುದಾಗಿ ಹೇಳಲ್ಪಟ್ಟದೆ. ಅದಕ್ಕಾಗಿ ನೋಡಿದ್ದೇವೆ, ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆಂದೆನಿಸಿಕೊಳ್ಳೋದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗಿರುವ ನಿಂದೆ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ನಾವು ನೋಡ್ತೇವೆ ಅವನ ವೈಯಕ್ತಿಕವಾದಂಥ ಕೆಲವು ಕನ್ವಿಕ್ಷನ್ಸ್ ಅಥವಾ ಮನವರಿಕೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಅವನಲ್ಲಿ ಆ ಒಂದು ಇಸ್ರಾಯೇಲ್ ಜನರ ಬಗ್ಗೆ ಭಾರ, ಸತ್ಯ ದೇವರನ್ನು ಬಗ್ಗೆ ಇರುವಂಥ ಭಾರ, ಅವನು ದೇವರಿಗೋಸ್ಕರ ನಿಲ್ಲಬೇಕೆಂಬ ಭಾರ ಇಲ್ಲದಿದ್ದರೆ ಅವನು ಇಂಥ ತೀರ್ಮಾನ ಮಾಡಿಕೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಆ ಫರೋಹನ ಮನೆಯಲ್ಲಿದ್ದು ಅವನಿಗೆ ಸ್ಥಾನ ಮಾನ ಭೋಗ ಮಾತ್ರ ಸಾಕೆಂಬುದಾಗಿ ತೀರ್ಮಾನ ಮಾಡಿದರೆ ಅವನು ಈ ರೀತಿಯ ಅಂದರೆ ಈ ರೀತಿಯ ಕಷ್ಟವನ್ನು, ಮರುಭೂಮಿಯ ಅನುಭವವನ್ನು 40 ವರ್ಷ ಕುರಿ ಮೇಯಿಸುವಂಥ ಅವಶ್ಯಕತೆ ಇರಲಿಲ್ಲ. ಅವನಿಗೆ ದೇವರ ಬಗ್ಗೆ, ಅವನನ್ನು ಆರಿಸಿದಂಥ ದೇವರ ಬಗ್ಗೆ ಅಥವಾ ಅವನ ತಂದೆ, ಅವನ ಪಿತೃಗಳು ಆರಾಧಿಸಿದಂಥ ದೇವರ ಬಗ್ಗೆ ವ್ಯಕ್ತವಾದ ಒಂದು ಮನವರಿಕೆ ಇತ್ತು. ಅವನು ಆರಾಧಿಸುವಂಥ ದೇವರ ಬಗ್ಗೆ ಮನವರಿಕೆ ಇತ್ತು. ಅದರಿಂದ ಹೇಳ್ತದೆ, ಅವನು ಫರೋಹನ ಕುಮಾರದ ಮಗನೆನಿಸಿಕೊಳ್ಳೋಕ್ಕೆ ಬೇಡವಂದ. ಈ ರೆಫ್ಯೂಸ್ಡ್. ಫರೋಹನ ಮಗಳ ಕುಮಾರನೆಂದು ಹೇಳಲಿಕ್ಕೆ ಅವನು ತಿರಸ್ಕಾರ ಬೇಡ ಅಂದ. ಈ ರೆಫ್ಯೂಸ್ಡ್ ಇಟ್. ಬೇಡ ಅಂತ ತೀರ್ಮಾನ ಮಾಡಿಕೊಂಡ. ಬೇಡ ಅಂತ ಬೇಡವೆಂದು ಆ ಒಂದು ತೀರ್ಮಾನಕ್ಕೆ ಬಂದ. ಬೇಡ. ಸ್ವಲ್ಪ ಕಾಲದ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸೊಳ್ಳೆಂದು ಆರಿಸಿಕೊಂಡ. ಒಂದು ರೆಫ್ಯೂಸ್ಡ್, ಬೇಡವೆಂದು ಹೇಳ್ದ. ಎರಡನೇದು ಆರಿಸಿಕೊಂಡ. ಇವನಲ್ಲಿ ನೋಡಿ, ಅವನಲ್ಲಿ 2 ಆರಿಸಿಕೆವಿತ್ತು. ಒಂದು ಫರೋಹನ ಮನೆಯಲ್ಲಿ ಆಯಾಗಿ ಸುಖ ಭೋಗಗಳನ್ನು ಅನುಭವಿಸೋದು, ಇಲ್ಲವಾದರೆ ಸ್ವಜನರೊಂದಿಗೆ ಕಷ್ಟವನ್ನು ಅನುಭವಿಸೋದು. ಯಾವುದನ್ನು ಆರಿಸಲಿಕ್ಕೆ ಅವನಿಗೆ ಅವಕಾಶ ಇತ್ತು. ಫರೋಹನ ಮನೆಯಲ್ಲಿ ಇದ್ದರೆ ಫರೋಹನ ಅರಮನೆಯಲ್ಲಿ ಇದ್ದರೆ ಅವನಿಗೆಲ್ಲ ಸೌಕರ್ಯಗಳು ಸುಖ ಭೋಗಗಳೆಲ್ಲ ಲಭಿಸ್ತಾ ಇತ್ತು. ಅವನಿಗೆ ಎಷ್ಟು ಮಾತ್ರ ಎಂಜಾಯ್ ಮಾಡ್ಬೋದು, ಎಷ್ಟು ಮಾತ್ರ ಅವನಿಗೆ ಜೀವಿಸಲು ಆಗ್ತದೆ ಅದೆಲ್ಲ ಮಾಡ್ಬೋದಿತ್ತು. ಆದರೆ ಅವನು ಅದನ್ನು ಆರಿಸ್ಕೊಳ್ಳಿಲ್ಲ. ಈ ಲೋಕದ ಯಾವುದೇ ಸುಖ ಭೋಗಗಳನ್ನು ಅವನು ಆರಿಸಿಕೊಳ್ಳಿಲ್ಲ. ಅವನಿಗೆ ಗೊತ್ತಿದೆಲ್ಲ ಸ್ವಲ್ಪ ಕಾಲ ಮಾತ್ರ ಎಂಬುದಾಗಿ. ಅಲ್ಲಿ ಸತ್ಯವಾದ ವಾಕ್ಯ ಹೇಳ್ತದೆ, ಸ್ವಲ್ಪ ಕಾಲದ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವರ ಜನರಿಗೆ ಕಷ್ಟ ಅನುಭವಿಸೋದೇ ಒಳ್ಳೆಯದಂತ ತೀರ್ಮಾನ ಮಾಡೋದು. ನೋಡಿ, ಆರಿಸಿಕೆ ಮೊದಲನೇದಾಗಿ ನೋಡ್ತೇವೆ. ಕೆಲವೊಂದು ಬೇಡ, ರೆಫ್ಯೂಸ್. ಪ್ರಿಯರೇ, ಕೆಲವೊಂದು ನಾವು ಬೇಡ ಅನ್ನುವಂಥ ಸಮಯ ಬರ್ತದೆ. ಬೇಡ ಅನ್ಬೇಕು. ನಾವು ದೇವರಿಗೋಸ್ಕರವಾಗಿ ನಿಲ್ಲಬೇಕಾದ್ರೆ, ಸತ್ಯಕ್ಕಾಗಿ ನಿಲ್ಲಬೇಕಾದ್ರೆ ನಾವು ಮೋಶೆಯಿಂದ ಕಲಿಯುವುದೇನೆಂದರೆ ಕೆಲವೊಂದು ನಾವು ಬೇಡ ಅಂತ ಹೇಳಬೇಕು. ಆ ಒಂದು ಮಟ್ಟಕ್ಕೆ ಬಂದರೆ ಮಾತ್ರ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಡೀತದೆ.
ಎರಡನೇದಾಗಿ ಆರಿಸುವಿಕೆ ಭಾಳ ಪ್ರಾಮುಖ್ಯವಾದ ವಿಷಯ ದೇವರ ಮಕ್ಕಳಲ್ಲಿ. ಪ್ರತ್ಯೇಕವಾಗಿ ದೇವರನ್ನು ನಂಬಿಕೊಂಡಂಥ ನಾವುಗಳು ಪ್ರತಿದಿನ ಆರಿಸುವಿಕೆ. ಪ್ರತಿದಿನ ವಿ ಹ್ಯಾವ್ ಅ ಚಾಯ್ಸ್, ಎವ್ರಿ ಡೇ ವಿ ಹ್ಯಾವ್ ಅ ಚಾಯ್ಸ್. ಒಂದೊಂದು ಮೂಮೆಂಟಲ್ಲಿ ನಿಮಗೆ ಚಾಯ್ಸ್ ಇದೆ. ಬೇಕಾ ಬೇಡ, ಅಲ್ಪ ಕಾಲದ ಸುಖ ಬೇಕಾ, ಭೋಗ ಬೇಕಾ, ಅಥವಾ ಕಷ್ಟ, ದೇವರಿಗೋಸ್ಕರ ದೇವರ ಮಕ್ಕಳಿಗೋಸ್ಕರ ಇರುವಂಥ ಕಷ್ಟನ ಅನುಭವಿಸ್ಬೇಕಾ? ಆರಿಸಿಕೊಳ್ಳೋದು ಆಯ್ಕೆ ಭಾಳ ಪ್ರಾಮುಖ್ಯ ವಿಷಯ. ಇವತ್ತು ಅನೇಕರು ಸೋಲದವರ ಆಯ್ಕೆ ಸ್ವಲ್ಪ ಕಾಲದ ಭೋಗಕ್ಕಾಗಿ ಅಥವಾ ಸ್ವಲ್ಪ ಕಾಲದ ಸಂತೋಷಕ್ಕಾಗಿ, ಸ್ವಲ್ಪ ಕಾಲದ ಒಂದು ಸ್ವಲ್ಪ ಕಾಲದ ಸುಖಕ್ಕಾಗಿ ನಾವು ಎಷ್ಟೋ ಒಳ್ಳೆಯದನ್ನು ಕಳ್ಕೊಳ್ತೇವೆ, ಎಷ್ಟೋ ಆತ್ಮಿಕ ಭಾಗ್ಯಗಳನ್ನು ಕಳ್ಕೊಳ್ತೇವೆ, ಎಷ್ಟೋ ದೇವರ ಕ್ರಿಯೆಗಳನ್ನು ಕಳ್ಕೊಳ್ತೇವೆ, ದೇವರು ನಮಗಾಗಿ ಇಟ್ಟಿರೋ ಉದ್ದೇಶವನ್ನು ನಷ್ಟಪಡಿಸಿಕೊಳ್ತೇವೆ. ಕಾರಣ ನಮ್ಮ ಆಯ್ಕೆ. ಅದರಿಂದ ಮೋಶೆ ಚೆನ್ನಾಗಿ ಗೊತ್ತು, ಅವನ ಆಯ್ಕೆ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯವಾಗಿದೆ ಅವನ ಆಯ್ಕೆ ಎಂಬುದಾಗಿ. ಸೊ ಫಸ್ಟ್ ಆಫ್ ಆಲ್ ರಿಫ್ಯೂಸ್, ಕೆಲವೊಂದನ್ನು ಬೇಡ ಅಂತ ಹೇಳಬೇಕು, ಕೆಲವೊಂದನ್ನು ಆಯ್ಕೆ ಮಾಡಬೇಕು. ಮೂರನೇದಾಗಿ ತೀರ್ಮಾನ, ಅದರಲ್ಲಿ ನಿಲ್ಲಬೇಕು. ಕೆಲವೊಂದಲ್ಲಿ ನಾವು ತೀರ್ಮಾನ ನಿಲ್ಲಬೇಕು. 26ನೇ ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗಿರುವ ನಿಂದೆಯೇ ಶ್ರೇಷ್ಠವಾಗಿ ಒಂದು ಎಂದುಕೊಂಡನು. ದೃಢವಾದ ತೀರ್ಮಾನ ಮಾಡಬೇಕು. ಈ ಡಿಸೈಡೆಡ್ ದಟ್ he will not indulge with the Egyptian pleasures. ಐಗುಪ್ತದ ಸುಖ ಭೋಗಗಳೊಂದಿಗೆ ಅವನು ತನ್ನನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಆ ಸುಖ ಭೋಗಗಳು ಮಾತ್ರ ಅನುಭವಿಸಿ ನಾನು ಒಪ್ಪಿಸಿಕೊಡುವುದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಜನರಿಂದ ಕಷ್ಟವೇ ಲೇಸು ಎಂಬುದಾಗಿ ಅವನಿಗೆ ಅರ್ಥವಾಯಿತು. ತೀರ್ಮಾನ ಭಾಳ ಪ್ರಾಮುಖ್ಯವಾದದ್ದು. ನಮ್ಮ ಇವತ್ತಿನ ತೀರ್ಮಾನ ನಮ್ಮ ಮುಂದಿನ ನಮ್ಮ ಯಶಸ್ಸಿಗೆ ಹೆಜ್ಜೆಯಾಗಿದೆ. ಇವತ್ತು ನಾವುಗಳು ಅಥವಾ ನಾವು ಇವತ್ತು ಮಾಡುವಂಥ ತೀರ್ಮಾನ ನಮ್ಮನ್ನು ದೇವರ ಉದ್ದೇಶಕ್ಕಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅದು ನೆರವೇರೋ ತನಕ ದೇವರು ನಡೆಸ್ತಾನೆ. ಕೆಲವು ಸಲ ನಮ್ಮ ತೀರ್ಮಾನಗಳು ರಾಂಗ್ ಆದರೆ ನಮ್ಮ ಜೀವಿತದಲ್ಲಿರುವಂಥ ಮುಂದಿನ ದಾರಿಗಳು ಸಹ ರಾಂಗ್ ಆಗಿ ಹೋಗ್ಬಿಟ್ಟು ಅಥವಾ ತಪ್ಪಾದ ಕಡೆಗೆ ಹೋಗ್ತದೆ. ಕೆಲವರಿಗೆ ಕಷ್ಟ ಅನುಭವಿಸಲಿ ಇಷ್ಟ ಅಲ್ಲ. ನೋಡಿ, ಅಷ್ಟು ಸುಲಭ ಅಲ್ಲ. ಒಂದು ಅರಮನೆಯಲ್ಲಿ ಇದ್ದಂಥ ಎಲ್ಲವನ್ನು ಎಲ್ಲ ಸುಖ ಎಲ್ಲವನ್ನು ಅನುಭವಿಸಿದಂಥ ಒಬ್ಬ ವ್ಯಕ್ತಿ ಒಂದು ತೀರ್ಮಾನಕ್ಕೆ ಬರೋದು ಕಷ್ಟ. ಕಾರಣ ಅವನು ಇಲ್ಲಿಂದ ಓಡಿ ಹೋದರೆ ಅವನು ನಮ್ಮ ಮಿದ್ಯಾನ್ ದೇಶಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ಏನು ಗ್ಯಾರಂಟಿ ಇಲ್ಲ, ಎಂಥ ಕೆಲಸ ಸಿಗ್ತದೆ ಅಂತ ಅವನಿಗೇನು ಗೊತ್ತಿಲ್ಲ. ಕೊನೆಗೆ ನಾನು ನೋಡ್ತೇವೆ ಅವನ ಕಷ್ಟ, 40 ವರ್ಷಗಳ ಅವನ ಅನುಭವ. ಅವನು ಸಿಕ್ಕಿದ್ದವನಿಗೆ ಆಡು ಮೇಯಿಸುವಂಥ ಕೆಲಸ. ಒಬ್ಬ ಅರಮನೆಯ ಅಂದರೆ ಒಬ್ಬ ರಾಜಕುಮಾರನಿಗೆ ಸಿಕ್ಕಿದಂಥ ಕೆಲಸ ಕುರಿ ಕಾಯ್ದು. ಆದರೂ ಅದು ಶ್ರೇಷ್ಠವನ್ನು ಎಣಿಸ್ತಾನೆ. ಕಾರಣ ಅವನಿಗೆ ಗೊತ್ತಾಯಿತು, ಐಗುಪ್ತ ದೇಶದಲ್ಲಿಂದ ಎಲ್ಲ ಸುಖ ಭೋಗಗಳಿಗಿಂತ ಇದೇ ಶ್ರೇಷ್ಠ, ದೇವರಿಗೋಸ್ಕರ ಕಷ್ಟ. ನಾನು ಹೇಳ್ತಾರೆ, ಇದು ಇಬ್ಬರೇ ಬೈಬಲಲ್ಲಿ ವ್ಯಕ್ತವಾಗಿ ಹೇಳ್ತದೆ. ಆದ್ದರಿಂದ ನಾವು ನೋಡ್ತೇವೆ ಅವನಲ್ಲಿ ಕೆಲವೊಂದನ್ನು ಕೆಲವೊಂದನ್ನು ಬೇಡ ಅಂತ ತೀರ್ಮಾನ ಮಾಡಿದ, ಕೆಲವೊಂದು ಒಳ್ಳೆಯದನ್ನು ಆರಿಸ್ಕೊಳ್ಳೋ ತೀರ್ಮಾನ ಮಾಡಿದ. ಮೂರನೇದಾಗಿ ದೃಢವಾದ ತೀರ್ಮಾನ ಮಾಡಿಕೊಂಡ, ಇದೇ ಸಾಕು. ಈ ತೀರ್ಮಾನಕ್ಕೆ ಬರುವಾಗ ಹೇಳುವಾಗ ತುಂಬ ಜನ ನಾವು ಇದರಲ್ಲಿ ತುಂಬ ಫೇಲಿಯರು. ಅನೇಕ ದೇವರ ಭಕ್ತರು ಫೇಲ್ ಆಗೋದು ವಿಷಯ. ದೇವರ ಕರೆಯುವಿಕೆ ಇದೆ, ದೇವರ ಸೇವಕರು ಕರೆದಾನೆ, ಅದರ ತೀರ್ಮಾನಕ್ಕೆ ಬರಲ್ಲ. ಕಾರಣ ಭಯಪಡ್ತಿದ್ದಾರೆ, ಏನಾಗ್ತದೆ ಗೊತ್ತಿಲ್ಲ, ಏನೇ ನಡೆಯುತ್ತೆ ಅದೇ ದೊಡ್ಡ ಒಂದು ವಿಷಯ. ಅದರಿಂದ ಏನಾಗ್ತದೆ, ಮುಂದೆ ಏನಾಗ್ತದೆ, ಪ್ರಶ್ನೆಗಳು, ಕುಟುಂಬದ ಬಗ್ಗೆ ಪ್ರಶ್ನೆಗಳು, ದೇವರ ಕರೆಯುವಿಕೆ ಬಂದಾಗ ನಾವು ಸಹ ಪ್ರಶ್ನೆಗಳಾಗ್ತವೆ. ಯಾಕೆ ಅನೇಕ ಪ್ರಶ್ನೆಗಳಾಗ್ತವೆ. ನಾವು ಹಂಗೆ ಹೇಳಿ ಆ ಪ್ರಶ್ನೆ ಹಾಕಿ ನಾವು ದೂರ ಹೋಗ್ಬಿಡ್ತೇವೆ.
ತೀರ್ಮಾನಕ್ಕೆ ಬರೋದಿಲ್ಲ. ಆದರೆ ಇವನು ದೊಡ್ಡ ತೀರ್ಮಾನ, ಆ ತೀರ್ಮಾನ ದೇವರು ಅವನು ಮಾನಿಸ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ. ತೀರ್ಮಾನವನ್ನು ದೇವರು ಮಾನಿಸ್ತಾ ಇದ್ದಾನೆ. ನಂತರವಾಗಿ ನಾವು ನೋಡ್ತೇವೆ ದೇವರ ಒಂದು ಎನ್ಕೌಂಟರ್ ಅವನ ಜೀವಿತದಲ್ಲಿ. ವಿಮೋಚನೆ ಕಾಂಡ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಅವನಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಭಾಳ ಅದು ನೋಡಬೇಕು. ಅದನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಎಲ್ಲ ಒಬ್ಬೊಬ್ಬರಿಗೆ ಪ್ರಕಟಣೆ ಆದರೆ ಈ ಮೋಶೆಗೆ ದೇವರ ಪ್ರಕಟಣೆ ಆಗಿದ್ದು ದೇವರ ಪ್ರಕಟಣೆ ಆಗಿದ್ದು ಬೇರೊಂದು ರೀತಿಯಲ್ಲಿ ನೋಡಿ. 3ನೇ ಅಧ್ಯಾಯ, ಮೋಶೆ ತನ್ನ ಮಾವನಾಗಿರೋ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸ್ತಿರುವಾಗ ಮಂದೆಯನ್ನು ಕಾಡಿನ ಭಾಗ ನಡೆದುಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನೆಂಬುದನ್ನು ನೋಡ್ತೇವೆ. ಮುಳ್ಳಿನ ಪೊದೆಯಲ್ಲಿ ಉರಿಯುವಂಥ ಬೆಂಕಿಯೋಪಾದಿಯಲ್ಲಿ ಅವನು ಕಂಡಂಥ ದರ್ಶನ, ಅವನ ಇಲ್ಲಿವರೆಗೂ ಅವನ ತೀರ್ಮಾನ ದೇವರಿಗೆ ಗೊತ್ತು. ಆ ತೀರ್ಮಾನ ಮಾಡಿ ಓಡಿ ಹೋದ. ಆದರೆ ಅವನ ತರಬೇತಿ ಆದ ತಕ್ಷಣ 40 ವರ್ಷ ಅವನ ದೇವ್ರ ತರಬೇತಿ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಪ್ರಕಟಣೆ ಆಗಿದ್ದು. ಮೊದಲೇ ಪ್ರಕಟಣೆ ದೇವರು ಕೊಡಲಿಲ್ಲ. ಟುಕ್ 40 years ಟು ಟ್ರೈನ್ ಹಿಮ್. ಅವನನ್ನು ತರಬೇತಿಗೊಳಿಸಕ್ಕೆ ದೇವರು ಕಡಿಮೆ 40 ವರ್ಷ ತೆಗೆದು. ಕೆಲವೊಂದು ಸ್ವಭಾವಗಳೆಲ್ಲ ಬದಲಾವಣೆ ಆಗೋಕ್ಕೆ ಬಂತು. ಸ್ವಲ್ಪ ದುಡುಕಿನ ಮನುಷ್ಯ ಸ್ವಭಾವ. ಯಾವಾಗ ಇಸ್ರಾಯೇಲರ ಒಬ್ಬ ವ್ಯಕ್ತಿಯನ್ನು ಐಗುಪ್ತ ನೋಡಿದ ತಕ್ಷಣ ಅವನು ಕೋಪಗೊಂಡು ಹೊಡೆದು ಅವನು ಅವಾಗೇ ಕೊಲೆ ಮಾಡಿಬಿಟ್ಟ. ಸ್ವಲ್ಪ ದುಡುಕಿನ ಸ್ವಭಾವ. ಏನು ಬೇಕಾದ್ರೆ ತಕ್ಷಣ. ಅದರ ದೇವರು ಟ್ರೈನ್ ಮಾಡ್ತಾ ಇದ್ದಾನೆ. ಮರುಭೂಮಿಯಲ್ಲಿ ನಡೆಸ್ತಾ ಇದ್ದಾನೆ. ಮರುಭೂಮಿ ನಡೆಸಿ ಒಂದು ದಿನ ಅವನ ಸೇವೆಗೆ ಅಥವಾ ದೇವರು ನೇಮಿಸಿದಂಥ ಸಮಯ ಬಂದಾಗ ತಕ್ಷಣ ಅವನನ್ನು ದೇವರು ಕರೀತಾ ಇದ್ದಾನೆ. ಭಾಳ ಆಶ್ಚರ್ಯ. ಆ ಕರೆಯುವಿಕೆಯನ್ನು ನೋಡುವಾಗಲೇ ನಂತರ ಅವನು ದೇವರು ಕರೆದಾಗ ಅವನಿಗೆ ತುಂಬ ಆಗೋದಿಲ್ಲ, ಎಕ್ಸ್ಕ್ಯೂಸ್. ಏನೋ ವಿಷಯಗಳು ಹೇಳ್ತಾನೆ. ನನಗೆ ಆಗೋದಿಲ್ಲ ಅಂದರೆ ನಾವು ನೋಡ್ತೇವೆ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ವ್ಯಕ್ತವಾಗಿ ಅರ್ಥ ಆಗ್ತದೆ. ದೇವರು ಅವನ್ನೇ ಕರೆದಾಗ ಅವನ ಕೆಲವು ನೆಪಗಳ ಅಂದರೆ ಎಕ್ಸ್ಕ್ಯೂಸ್ ನೆಪ. ಅವನು ಹೇಳೋದು, ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗೋದಕ್ಕೆ ಇಸ್ರಾಯೇಲರನ್ನು ಐಗುಪ್ತರಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದೆ. ಮೊದಲನೇದಾಗಿ ಏನು ಹೇಳೋದು, ಈ ಜನರ ಕರ್ಕೊಂಡು ಬರೋದು ನಾನು ಎಷ್ಟರವನು. ದೇವರು ಇವನನ್ನು ಆಲ್ಮೋಸ್ಟ್ 80 years ಆಫ್ ಟೈಮ್ ಅಂದರೆ 80 ವರ್ಷ ಇವನ್ನು ಸಿದ್ಧ ಮಾಡಿ ದೇವರು ಸಿದ್ಧ ಮಾಡ್ತಾರೆ. ಆದರೆ ಅವನಿಗೆ ಗೊತ್ತಾಗಲಿಲ್ಲ. ಅವನು ಮೊದಲು ಹೇಳೋದು, ದೇವರೇ ನಾನು ಎಷ್ಟರ. ಒಂದು ಲೆಕ್ಕದಲ್ಲಿ ಅದು ನೆಪ ಆಗಿರ್ಬೋದು. ಇನ್ನೊಂದು ಲೆಕ್ಕದಲ್ಲಿ ಅವನ ತಾಳ್ಮೆ ನಾನು ನೋಡ್ತೇವೆ. ಮುಂದೆ ಅವನ ಸ್ವಭಾವ ಅವನ ಸ್ವಭಾವದ ಬಗ್ಗೆ ನಾವು ಕಲಿಯುವಾಗ ನಾವು ತುಂಬ ವಿಷಯಗಳನ್ನ ಅರ್ಥ ಮಾಡಿಕೊಳ್ತೇವೆ. ಅವನು ಹೇಳ್ತಾನೆ, ದೇವರೇ ನಾನು ಎಷ್ಟರ ಮಟ್ಟದವನು. ಒಂದು ಲೆಕ್ಕದಲ್ಲಿ ಅವನು ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ತಪ್ಪಿಸಿ ಹೋಗೋಣ ಅಂತ. ಅವನಿಗೆ ಗೊತ್ತು ಅಷ್ಟು ಸುಲಭ ಅಲ್ಲ. ಒಳಗೆ ಬಾಯವ್ರ ಜನ ನನ್ನ ಅಂಗೀಕರಿಸ್ತಾರೆ. ಯಾರು ನನ್ನ ಕಳಿಸ್ತಾರೆ ಕ್ವಶನ್ ಕೇಳ್ಬೋದು. ನೀನು ಯಾರು ನಮ್ಮನ್ನು ನೇಮಿಸಿದ್ರು ಕೇಳ್ಬೋದು. ದೇವರು ಅವನ ಒಂದು ನೆಪವನ್ನು ದೇವರು ಒಂದು ನೆಪಕ್ಕೆ ಅವನು ಸುಮ್ಮನೆ ಬಿಡಲಿಲ್ಲ. ದೇವರು ಹೇಳ್ತಾನೆ, ನಾನು ಎಷ್ಟು ಅನ್ನೋದು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನನ ಐಗುಪ್ತದಿಂದ ಹೊರಗೆ ತಂದಾಗ ನೀವು ಆ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ,
ನಿನ್ನನ್ನು ಕಳಿಸು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವಂದನು. ದೇವ್ರು ಹೇಳ್ತಾನೆ, ದೇವರು ಅವನಿಗೆ ಒಂದು ಗುರುತನ್ನು ಕೊಡ್ತಾ ಇದ್ದಾನೆ. ಬೇರೆಯವ್ರನ್ನ ಕಳಿಸೋಂಗಿಲ್ಲ, ನಿನ್ನನ್ನೇ ಕಳಿಸ್ತಾನೆ. ಅದಕ್ಕೆ ಗುರುತಾಗಿ ನಾನು ಬಿಡಿಸಾಗಿ ಇದೇ ಒಂದು ಬೆಟ್ಟದಲ್ಲಿ ಹೊರೆ ಇಲ್ಲೇ ನೀವು ದೇವರನ್ನ ಆರಾಧಿಸ್ತೀರಿ. ಅದಕ್ಕೆ ಗುರ್ತವ ಕೊಡ್ತಾನೆ. ತಪ್ಪಿಸ್ಕೊಳ್ಳೋ ಬಿಡಲಿಲ್ಲ, ಎಕ್ಸ್ಕ್ಯೂಸ್ ಕೇಳ್ಕೊಂಡು ಬಿಡಲಿಲ್ಲ. ಇವತ್ತು ಅನೇಕರು ದೇವ್ರು ಕರೆದಾಗ ತುಂಬ ನೆಪ ಹೇಳ್ತೇವೆ. ನೆಪ ಎಲ್ಲ ತುಂಬ ಜನರಿಗೆ ಸೇವೆ ಮಾಡೋ ಆಸೆ ಇದೆ. ಕ್ರೈಸ್ತ ನಾಯಕದಲ್ಲಿ ಮುಂದೆ ಬರಲಿಕ್ಕೆ ಆಸೆ ಇದೆ. ದೇವರ ರಾಜ್ಯಕ್ಕೋಸ್ಕರ ಏನೋ ಮಾಡಬೇಕಂತ ಆಸೆ ಇದೆ, ದುಡಿಬೇಕಂತೆಲ್ಲ ಆಸೆ ಇದೆ. ಆದರೆ ಏನಂದರೆ ಅವರಿಗೆ ಒಂದು ಇದೇ ನೆಪ, ಅನೇಕ ನೆಪಗಳು. ನನ್ನಿಂದ ಆಗೋದಿಲ್ಲ, ನನಗೆ ಪ್ರಸಂಗ ಮಾಡೋಕ್ಕೆ ಗೊತ್ತಿಲ್ಲ, ನನಗೆ ತಿಳುವಳಿಕೆ ಇಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲ, ಅಥವಾ ನನ್ನ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಅದನ್ನು ಯಾರು ನೋಡ್ಕೊಳ್ತಾರೆ. ತುಂಬ ನೆಪಗಳು ಈ ರೀತಿ. ಇಲ್ಲಿ ಮೋಶೆಗೆ ನೆಪ ಇತ್ತು, ಆದರೆ ನೆಪ ದೇವ್ರು ಕೇಳಲಿಲ್ಲ. ದೇವ್ರ ನಾನೇ ನೀನು ಕರೆದಿರೋ ನೀನೇ ಹೋಗಬೇಕು. ಮತ್ತು ನಾನು ನೋಡ್ತೇವೆ ಈ ಮುಂದೆ ಹೋಗುವಾಗ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ. ಇಷ್ಟೆಲ್ಲ ಆದರೂ ದೇವರು ಅವನಿಗೆ ವಾಗ್ದಾನ ಕೊಡ್ತಾನೆ, ನೀನು ಹೋಗಬೇಕು, ನೀನು ಹೋಗಲೇಬೇಕು, ನೀನೇ ನನ್ನ ಜನ ಬಿಡಿಸ್ಬೇಕಂದ್ರೆ ಅದು 10ನೇ ವಾಕ್ಯ. ಆದರೆ ಮೋಶೆ ಅವನಿ, ಸ್ವಾಮಿ ನಾನು ಮೊದಲಿಂದಲೂ ನಿನ್ನ ದಾಸನ ಸಂಗಡ ಮಾತನಾಡಿದ ಮೇಲೆ ವಾಕ್ಚಾತುರ್ಯ ಇಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಇವನಿಗೆ ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಮನುಷ್ಯನ ಮೂಕನಾಗಿ ಮತ್ತು ಕಿವುಡನಾಗಿ ಒಬ್ಬನು, ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸೋರು ಯಾರು? ಯೆಹೋವನಾಗಿರೋ ನಾನಲ್ಲವೇ? ಈಗಿರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾದು ನೀನು ಮಾತಾಡಬೇಕಂದ್ರೆ ಬೋಧಿಸುವೆನೆಂದು ಹೇಳಿದನು. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬರು ನೇಮಿಸು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರೋ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡಬಲ್ಲವು ನನಗೆ ಗೊತ್ತಿದೆ, ಅವನೇ ನಿನ್ನನ್ನು ಎದುರುಗೊಳ್ಳಲಿಕ್ಕೆ ಬರುತ್ತಾನೆ. ನೋಡಿ ಏನು ಹೇಳ್ತಾರೆ ಸ್ವಾಮಿ, ಇಷ್ಟೆಲ್ಲ ಆದ್ರೆ ದೇವ್ರು ಹೇಳ್ತಾನೆ ನನ್ನ ಜೊತೆ ಇರ್ತಾನೆ, ಎಲ್ಲ ಹೇಳಿದ್ರು ಮತ್ತು ಅವನು ಮತ್ತೆ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದ್ದಾನೆ. ಅಷ್ಟು ಸುಲಭ ಅಲ್ಲ. ಅವನಿಗೆ ಗೊತ್ತು ಈ ಸೇವೆ ಎಂಬುದು ಇಸ್ರಾಯೇಲರನ್ನು ಬಿಡಿಸೋದು ಒಂದು ಸಣ್ಣ ಕೆಲಸ ಅಲ್ಲ, ದೊಡ್ಡ ಸೇವೆ. ಮೊದಲು ಹೇಳ್ತಾನೆ ನಾನು ಎಷ್ಟವನು, ಎಡ ಹೇಳ್ತಾನೆ ನನ್ನ ನಾಲಿಗೆ ಮಂದವಾಗಿದೆ, ನನ್ನ ಮಾತುಗಳು ಮಂದವಾಗಿದೆ, ನಾನು ತೊದಲ್ತೇನೆ, ಸರಿಯಾಗಿ ಮಾತಾಡೋಕ್ಕೆ ಬರೋಂಗಿಲ್ಲ ನನಗೆ. ನಾನು ಹೇಳೋದು ಒಂದು ಹೇಳ್ದು, ನನಗೆ ಅವನಿಗೆ ಎಕ್ಸ್ಕ್ಯೂಸ್ ಹೇಳಿರ್ತಾನೆ, ಬೇರೆ ಯಾರನ್ನು ನೇಮಿಸಂತ, ಬೇರೆ ಯಾರನ್ನು ನೇಮಿಸು. ಇವತ್ತು ಮೋಶೆಗೆ ಇವತ್ತು ತುಂಬ ಜನ ಸೇವೆಗೆ ದೇವರು ಕರೆಯೋದಿರ್ತಾರೆ, ಅವ್ರನ್ನ ಕಳಿಸಿ ಇವ್ರನ್ನ ಕಳಿಸಿ, ಬೇರೆಯವ್ರನ್ನ ಕಳಿಸೋಕ್ಕೆ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಬೇರೆಯವ್ರು ಮಾಡಲಿ ಅಂತ ಹೇಳುವಂಥ ತುಂಬ ಜನ ಇದ್ದಾರೆ. ದೇವರು ನಿನ್ನನ್ನು ಕರೆದಾಗ ನೀನು ಹೋಗಬೇಕು. ನಿನಗೆ ಕೊಟ್ಟಿರೋ ಸೇವೆಯನ್ನು ಇನ್ನೊಬ್ಬರಿಗೆಲ್ಲ ದೇವ್ರು ಕೊಟ್ಟಿರೋದು. ಅವನು ಹೇಳ್ತಾನೆ ನನಗೆ ಆಗೋದಿಲ್ಲ, ಮಾತು ಅದೊಂದು ಎಕ್ಸ್ಕ್ಯೂಸ್. ಹೇಳಿದ್ರೆ ನಾನು ನಿನ್ನ ಬಾಯಾಗಿರ್ತೇನೆ ಎಂಬುದಾಗಿ. ಎಂಥ ದೊಡ್ಡ ವಾಗ್ದಾನ ನೋಡಿ. ನನಗೆ ಕೇಳ್ತಿರೋ ದೇವ್ರ ಮಕ್ಕಳೇ, ನಿನ್ನ ಜೀವನದಲ್ಲಿ ದೇವರ ಕರೆ ಇರ್ಬೋದು, ಆದರೆ ನೀನು ಇವತ್ತು ಎಕ್ಸ್ಕ್ಯೂಸ್ ಹೇಳ್ತಾ ಇರ್ಬೋದು. ಅಯ್ಯೋ ನನಗೆ ಆಗುವುದಿಲ್ಲ, ನೆಪ ಹೇಳ್ತಾ ಒಂದು ಹೇಳ್ಬೋದು, ನಾನು ಎಷ್ಟರವನ್ನು ಇನ್ನೊಂದು ರೀತಿ ಹೇಳ್ಬೋದು, ನನ್ನ ಬಾಯಿ ಇಲ್ಲ, ನನಗೆ ಆಗುವುದಿಲ್ಲ, ನನ್ನ ಬೆಲೆಹೀನತೆಗಳು, ನಮ್ಮ ಬೆಲೆಹೀನತೆಗಳು, ನಮ್ಮ ಕುಂದುಗಳು ದೇವರಿಗೆ ಗೊತ್ತಿಲ್ವಾ? ನೀನು ಬೆಲೆಹೀನ ಎಂಬುದಾಗಿ ದೇವರಿಗೆ ಗೊತ್ತಿಲ್ವಾ? ಮೋಶೆಯನ್ನು ದೇವರು ಕರೆದಾಗ ಮೋಶೆಗೆ ಚೆನ್ನಾಗಿ ಗೊತ್ತಿತ್ತು, ಇವನು ತೊದಲು ಬಾಯಿ ಉದ್ದವನು ಅಥವಾ ಮಂದ ಬಾಯಿ ನಾಲಿಗೆ ಉಳ್ಳವನು, ಇವನಿಂದಲೇ ನನ್ನ ಕಾರ್ಯವನ್ನು ನಿರ್ವಹಿಸ್ತೇನೆ ಎಂಬುದಾಗಿ. ಇವನಿಂದಲೇ ನಾನು ಇಸ್ರಾಯೇಲನ್ನು ಹೊರಗೆ ತರ್ತಾನೆ, ಇವನಿಂದಲೇ ಇಸ್ರಾಯೇಲರನ್ನು ನಾನು ವಾಗ್ದಾನ ಮಾಡಿದಂಥ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ.
ಅನೇಕ ಸಲ ನಮಗೆ ತಿಳಿದಿಲ್ಲ, ದೇವರ ಕರೆಗೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಸ್ಥಳಗಳಿಗೆ ದೇವರು ಕರೆದುಕೊಂಡು ಹೋಗಿ ನಮ್ಮನ್ನು ತರಬೇತಿಗೊಳಿಸಿ ನಮ್ಮನ್ನೊಂದು ಶ್ರೇಷ್ಠವಾದ ಸೇವೆಗೋಸ್ಕರವಾಗಿ ದೇವರು ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನಾವು ತಿಳಿದ ರೀತಿಯಲ್ಲಿ ದೇವರು ಸಿದ್ಧ ಮಾಡ್ತಾನೆ. ಅನೇಕ ಸಲ ಅದು ಕಷ್ಟ ಅನ್ಬೋದು, ಆದರೆ ಅದೆಲ್ಲ ನಮ್ಮನ್ನು ಒಂದೊಂದು ಹಂತಗಳಲ್ಲಿ ನಡೆಸಿ ನಮ್ಮನ್ನು ಸಿದ್ಧ ಮಾಡೋದು. ಮತ್ತೆ ನಾವು ಎಕ್ಸ್ಕ್ಯೂಸ್ ಹೇಳೋದಿಲ್ಲ, ದೇವರ ಸೇವೆಗೆ ನಾವು ತಯಾರಾಗಬೇಕು. ಇವನು ಎಕ್ಸ್ಕ್ಯೂಸ್ ಮಾಡಿ ಹೇಳ್ತಾನೆ, ಅಂದರೆ ದೇವರು ಹೇಳ್ತಾನೆ, ಇಲ್ಲ ನಿನ್ನ ಬಾಯಿ ಇಲ್ವಾ, ನಿನ್ನ ಬಾಯಿಯಾಗಿರ್ತಾನೆ, ನಿನಗೋಸ್ಕರ ಮಾತನಾಡಲಿಕ್ಕೆ ನಿನ್ನ ಅಣ್ಣನ ಆದಂಥ ಆರೋನನ್ನು ನೇಮಿಸ್ತಾ ಇದ್ದಾನೆ. ಆದರೂ ದೇವರು ಬಿಡ್ಲತ್ತಾ ಇಲ್ಲ. ಕೆಲವರ ಮೇಲೆ ಉದ್ದೇಶ ಅಂದರೆ ಏನು ಹೇಳಿದ್ರು, ಏನು ಎಕ್ಸ್ಕ್ಯೂಸ್ ಹೇಳಿದ್ರು ದೇವರು ಬಿಡೋಂಗಿಲ್ಲ. ನೀನು ಅರಮನೆಯಲ್ಲಿದ್ದರು, ನೀನು ಮರುಭೂಮಿಯಲ್ಲಿದ್ದರು, ಎಲ್ಲೇ ಇದ್ದರು, ಒಂದು ವಿಷಯ ಅರ್ಥ ಮಾಡ್ಕೊಂಡು, ನೀನು ನಿನ್ನ ದೇವರ ಸೇವೆಗೋಸ್ಕರ ಇದ್ದರೆ ನಿನ್ನನ್ನು ದೇವರು ತಕ್ಕ ಸಮಯದಲ್ಲಿ ಹೊರ ತರ್ತಾನೆ. ದೇವರು ನಿನ್ನ ಬಲಹೀನತೆಗಳನ್ನು ನೋಡಿ, ನಿನ್ನನ್ನು ಹಿಂದಕ್ಕೆ ನಿನ್ನ ಕುಂದುಕೊರತೆಗಳು ನೋಡಿ, ನಿನ್ನಲ್ಲಿರುವಂಥ ಬಲಹೀನತೆ ನೋಡಿ ನಿನ್ನನ್ನು ಅಲ್ಲಿ ಬೇಡ ಅಂತ ಹೇಳೋದಲ್ಲ. ದೇವರು ಇವತ್ತು ಅನೇಕ ಬಲಹೀನವಾದಗಳನ್ನು, ಜ್ಞಾನವಿಲ್ಲದವ್ರನ್ನು ದೇವರು ಉಪಯೋಗಿಸೋನಾಗಿದ್ದಾನೆ. ಇವತ್ತು ಶಕ್ತವಾಗಿ ಎಷ್ಟೋ ವಿದ್ಯಾಭ್ಯಾಸ ಇಲ್ಲದವರು ದೇವರು ಉಪಯೋಗಿಸೋಣ. ಆದರೆ ಇವನಿಗೆ ವಿದ್ಯಾಭ್ಯಾಸ ಇದೆ, ಇವನಿಗೆ ಎಬಿಲಿಟಿ ಇದೆ, ಇವನು ಜನ ನಡೆಸುವಂಥ ಒಂದು ತರಬೇತಿಯನ್ನು ದೇವರು 40 ವರ್ಷ ಕೊಟ್ಟನು. ಯಾಕಂದರೆ ಅರಸನ ಮನೆ, ಪರವನ ಅರಮನೆಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಒಂದು ಲೀಡರ್ಶಿಪ್, ನಾಯಕತ್ವ ಕಲ್ತವನು. ನೋಡ್ತೇವೆ ದೇವರು ಅವನನ್ನು ತರಬೇತಿಗೊಳಿಸ್ತಾ ಇದೆ. ಆದರೆ ಈ ಮಟ್ಟಕ್ಕೆ ತಂದಾಗ ಇವನೇ ಆಗೋದಿಲ್ಲ ಹೇಳಿದಾಗ ದೇವರು ಅವನ ಮ್ಯಾಗೆ ಇರುವಂಥ ಉದ್ದೇಶ ನೆರವೇರೋ ತನಕ ದೇವರು ಬಿಡೋದಿಲ್ಲ. ನಿನ್ನನ್ನು ಎಲ್ಲಿ ಇಡಬೇಕು, ಯಾವ ಸೇವೆಯಲ್ಲಿ ಇಡಬೇಕು, ಆ ಒಂದು ಕರೆ ನಿನಗಿದರೆ ಅವನ ಉದ್ದೇಶ ನೆರವೇರಿಸೋ ತನಕ ನಮ್ಮನ್ನು ಬಿಡೋದೇ ಇಲ್ಲ. ಅವನಿಗೆ ಹೇಳಿದರೆ ಅದನ್ನು ಮಾಡ್ತಾನೆ. ನಿನ್ನ ಮೇಲೆ ದೇವರ ಉದ್ದೇಶ ಇದ್ದರೆ, ನಿನ್ನ ಮೇಲೆ ಒಂದು ಅಭಿಷೇಕ ಇದ್ದರೆ, ನಿನ್ನ ಮೇಲೆ ನಾಯಕತ್ವದ ಅಭಿಷೇಕ ಇದ್ದರೆ ಅದನ್ನು ನೆರವೇರಿಸ್ತಾನೆ. ಇವತ್ತು ನನ್ನನ್ನು ಕೇಳುತ್ತಿರುವಂಥ ದೇವರ ಮಗುವೇ, ನಿನ್ನ ನೆಪಗಳನ್ನು ಹೇಳಿ, ನಿನ್ನ ಬಲಹೀನತೆಗಳನ್ನು ಹೇಳಿ, ನಿನ್ನ ಕುಂದುಕೊರತೆಗಳು ಹೇಳಿ ನೀನು ಹಿಂದಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದೇವರು ನಿನ್ನ ಕರೆದಿರೋದಾದರೆ, ದೇವರ ವಾಗ್ದಾನ ಹೊಂದಿದಂಥ ವ್ಯಕ್ತಿ ನೀನಾಗಿದ್ದರೆ, ದೇವರ ಕರೆ ನಿನಗಿದ್ದರೆ ನಿನ್ನ ಒಂದು ಹೆಜ್ಜೆಯನ್ನು ಮುಂದೆ ತೆಗೆದುಕೋ, ಒಂದು ಹೆಜ್ಜೆ ಮುಂದೆ ತೆಗೆದುಕೋ. ದೇವರು ನಿನ್ನ ಮಾನಿಸ್ತಾನೆ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮೋಶೆ ಹಾಗೆ ನಾವೊಂದು ತೀರ್ಮಾನದೊಂದಿಗೆ ಬರೋಣ. ಮೋಶೆ ಹಾಗೆ ದೇವರ ಕರೆಗೆ ಹೇಳಿದ್ರು, ಎಷ್ಟು ನೆಪ ಹೇಳಿದ್ರು, ಕೊನೆಗೆ ಅವನು ಒಪ್ಕೊಳ್ಬೇಕು. ಆಗ ಮಾತ್ರ ದೇವರ ಕ್ರಿಯೆಯನ್ನು ನಡೆಸ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮತ್ತೆ ವಿವರಿಸಿ ಹೇಳ್ತಾನೆ. ದೇವರು ಮೋಶೆ ಬಗ್ಗೆ ಕೆಲವು ವಾಗ್ದಾನಗಳು ಮಾಡಿ, ದೇವರು ಮೋಶೆ ಬಗ್ಗೆ ಕೆಲವು ಸಾಕ್ಷಿಗಳನ್ನು ಹೇಳ್ತಾನೆ. ಅದು ಮಾತ್ರವಲ್ಲ, ಮೋಶೆಯ ಜೀವಿತದಲ್ಲಿದ್ದಂಥ ಕೆಲವು ನಾಯಕತ್ವದ ಗುಣಗಳಿದು, ಅದನ್ನು ವಿವರಿಸ್ತೇನೆ. ನಂತರವಾಗಿ ಅವನ ಜೀವಿತದಲ್ಲಿ ಕೆಲವನ್ನು ಹೊಂದಿಕೊಳ್ಳಿಕ್ಕೆ ಆಗಲಿಲ್ಲ, ಕಾರಣ ಏನು, ಅದನ್ನು ಸಹ ನಾನು ವಿವರಿಸಿ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳುತ್ತೇನೆ. ಅಲ್ಲಿವರೆಗೆ ಆಶ್ರಯ ಟಿವಿಯನ್ನು ನೋಡಿರಿ. ದೇವರು ಈ ವಾಕ್ಯ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಈ ವ್ಯಕ್ತಿಯ ಜೀವಿತ ನಿಮ್ಮ ಜೀವಿತಕ್ಕೂ ಆಶೀರ್ವಾದಕರವಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು.